ಬೇಡಿಕೆ ಈಡೇರಿಸಲು ರೈಲ್ವೆ ಹೋರಾಟ ಸಮಿತಿ ಆಗ್ರಹ. ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ನೈಋತ್ಯ ರೈಲ್ವೆ ಮಹಾವ್ಯವಸ್ಥಾಪಕರಾದ ಮುಕುಲ್ ಶರಣ ಮಾಥರ್ ಅವರನ್ನು ಭೇಟಿಯಾದ ರಾಜ್ಯ ರೈಲ್ವೆ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಕುತ್ಬುದ್ದೀನ್ ಖಾಜಿ ಅವರ ನೇತೃತ್ವದ ನಿಯೋಗವು ಕುಡಚಿ ಬಾಗಲಕೋಟ ರೈಲ್ವೆ ಮಾರ್ಗದ ಕಾಮಗಾರಿ ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭಿಸುವುದು, ಲೋಕಾಪುರ ಧಾರವಾಡ ಹೊಸ ರೈಲು ಮಾರ್ಗ ಅನುಷ್ಠಾನಗೊಳಿಸುವುದು, ಲೋಕಾಪುರವರೆಗೆ ಪ್ಯಾಸೆಂಜರ್ ರೈಲು ಪ್ರಾರಂಭಿಸುವುದು, ಗದಗ್ ಬಾಗಲಕೋಟ್ ಸೊಲ್ಲಾಪುರ ಮಾರ್ಗದಲ್ಲಿ ಹೆಚ್ಚಿನ ರೈಲ್ವೆ ಸೌಲಭ್ಯ ದೊರಕಿಸುವ ಸೇರಿದಂತೆ ಅನೇಕ ಬೇಡಿಕೆಗಳ ಮನವಿಯ ಪತ್ರವನ್ನು ಪ್ರಧಾನ ವ್ಯವಸ್ಥಾಪಕರಿಗೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕುತ್ಬುದ್ದೀನ್ ಖಾಜಿ ಮಾತನಾಡಿ, ಕಳೆದ ದಶಕಗಳಿಂದ 2026ರ ಒಳಗಾಗಿ ಪೂರ್ಣಗೊಳಿಸಬೇಕು, ಲೋಕಾಪುರದವರೆಗೆ ಪ್ಯಾಸೆಂಜರ್ ರೈಲು ಪ್ರಾರಂಭಿಸಬೇಕು, ಸೌದತ್ತಿ ಯಲ್ಲಮ್ಮನ ಭಕ್ತರಿಗೆ ಅನುಕೂಲವಾಗುವಂತೆ ಕುಂಟುತ್ತ ಸಾಗಿರುವ ಕುಡಚಿ ರೈಲು ಮಾರ್ಗ ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭಿಸಿ, ಲೋಕಾಪುರ ಸೌದತ್ತಿ ಧಾರವಾಡ ಈಗಾಗಲೇ ಸಮೀಕ್ಷೆ ಕಾರ್ಯ ಮುಗಿದಿದ್ದು ಮುಂಬರುವ ಕೇಂದ್ರ ಮುಂಗಡ ಪತ್ರದಲ್ಲಿ ಅನುಷ್ಠಾನಗೊಳಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಧಾರವಾಡ ಜಿಲ್ಲಾ ಅಧ್ಯಕ್ಷರಾದ ಬಾಬಾಜಾನ್ ಮುಧೋಳ, ಮಂಜುಳಾ ಭೂಸಾರಿ, ಪ್ರೇಮಾ ರಾಠೋಡ್, ಎಂಕೆ ಯಾದವಾಡ್, ಜೆಎಂ ಜೈನೇಖಾನ್, ರಾಜಕಿಶೋರ್ ನಿಡೋನಿ, ಬಸವರಾಜ್ ಕಪ್ಪಣ್ಣವರ್, ಡಿಎಫ್ ಹಾಜಿ, ದಾದಾಪೀರ್ ಕೆರೂರ್, ಮೈನುದ್ದೀನ್ ಖಾಜಿ, ಮಮತಾಜ್ ಸುತಾರ್ ಮುಂತಾದವರು ಉಪಸ್ಥಿತರಿದ್ದರು. ಬಾಗಲಕೋಟೆ ಜಿಲ್ಲೆಯ, ಬೆಳಗಾವಿ ಜಿಲ್ಲೆಯ ಮಹಾಜನತೆಯರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ, ತಾವೆಲ್ಲ ಕುಡಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಬರಬೇಕಂತ ಹೇಳಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀರಿ. ನಾ ಹೋರಾಟ ಮಾಡುವಾಗ ತನ ಮನ ಧನದಿಂದ ಸಂಪೂರ್ಣ ನೀವು ಬೆಂಬಲ ಕೊಟ್ಟಿದ್ದೀರಿ. ಅದರಂತೆ ಇವತ್ತು ಬಾಗಲಕೋಟೆಯಿಂದ ಲೋಕಾಪುರವರೆಗೆ ರೈಲು ಮಾರ್ಗ ಅಂದರೆ ಕುಡಚಿ ಬಾಗಲಕೋಟೆ ರೈಲ್ವೆ ಮಾರ್ಗದ ಒಂದು ಭಾಗವಾಗಿ ಲೋಕಾಪುರವರೆಗೆ ರೈಲು ಹಳಿಗಳ ನಿರ್ಮಾಣ ಆಗೈತಿ. ಆ ಪ್ರಯುಕ್ತ ನಾವು ಮಾನ್ಯ ವಿ ಸೋಮಣ್ಣ ಅವ್ರಿಗೆ ಕಳೆದ ಒಂದು ರೈಲು ನಿಲ್ದಾಣ ಉದ್ಘಾಟನೆ ಸಮಾರಂಭಕ್ಕೆ ಬಂದಾಗ ನೀವು ಲೋಕಾಪುರಕ್ಕೆ ರೈಲು ಪ್ರಾರಂಭ ಮಾಡಿರಿ ಅಂಥೇಳಿ ನಾವು ಅವ್ರಿಗೆ ಮನವಿಯನ್ನು ಮಾಡ್ಕೊಂಡಿದ್ದೆವು. ಅದರಂತೆ ಇವತ್ತು ಮಾನ್ಯ ಜನರಲ್ ಮ್ಯಾನೇಜರ್ ನೈಋತ್ಯ ರೈಲ್ವೆ ಹುಬ್ಬಳ್ಳಿ ಇವರು ಇಲಾಖೆಯಿಂದ ಅಧಿಕೃತವಾಗಿ ಲೋಕಾಪುರವ್ರಿಗೆ ರೈಲು ಗಾಡಿ ಯಾವಾಗ ಪ್ರಾರಂಭ ಮಾಡ್ತೀರಿ ಅಂಥೇಳಿ ಇವತ್ತು ನಾವು ಒತ್ತಡ ಹಾಕಿದ್ದೀವಿ. ಅತಿ ಶೀಘ್ರದಲ್ಲಿ ರೈಲ್ವೆ ಮಂತ್ರಿಗಳ ಒಂದು ಡೇಟ್ ತಗೊಂಡು ಉದ್ಘಾಟನೆ ಮಾಡೋಕ್ಕೆ ಅವರು ಸಮಯ ಕೊಡ್ತಾ ಇಲ್ಲ, ನಾವು ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಈ ಸಂದರ್ಭದೊಳಗೆ ಅವರು ಕೊಟ್ಟಾರ. ಅದರಂತೆ ಬಾಗಲಕೋಟೆ ರೈಲು ನಿಲ್ದಾಣ ಅಮೃತ ಭಾರತ ರೈಲು ನಿಲ್ದಾಣದ ಅಡಿಯಲ್ಲಿ ಯೋಜನೆ ಅಡಿಯಲ್ಲಿ ಆಗೈತಿ. ಅಲ್ಲೇ ಸರಿಯಾಗಿ ಆ ಯೋಜನೆಗೆ ಅನುಗುಣವಾಗಿ ಏನು ಸಾರ್ವಜನಿಕ ಸೌಲಭ್ಯ ಸಿಗಬೇಕಾಗಿತ್ತು ಅದು ಸಿಕ್ಕಿಲ್ಲ. ಅದನ್ನು ಮಾಡಿಕೊಡ್ತೀನಂತೂ ಕೂಡ ಜನರಲ್ ಮ್ಯಾನೇಜರ್ ಹೇಳ್ಯಾರ. ಅದರಂತೆ ಡಬಲಿಂಗ್ ಅಂದರೆ ಗದಗ್ ಟು ಹುಟ್ಟಿಗಿ ಟೋಟಲ್ 299 ಕಿಲೋಮೀಟರ್, ಅದರೊಳಗೆ 35 ಕಿಲೋಮೀಟರ್ ಇನ್ನೂ ಡಬಲಿಂಗ್ ಆಗುವ ಒಂದು ಉಳಿದೈತಿ. ಅದನ್ನು ಕೂಡ ಡಬಲಿಂಗದ ಪೂರ್ಣಗೊಳಿಸಿ ಅದಕ್ಕೆ ವಿದ್ಯುತ್ಕರಣ ಜೋಡಿಸಿ ಒಂದೇ ಭಾರತ ರೈಲನ್ನು ಬಾಗಲಕೋಟೆ, ಬಿಜಾಪುರ, ಗದಗ್ ಭಾಗದೊಳಗೆ ಓಡಾಡಿಸ್ಬೇಕು ಅಂಥೇಳಿ ನಾವು ಒತ್ತಾಯ ಮಾಡಿದಾಗ ಅದನ್ನು ಕೂಡ ಅವರು ಮಾಡುವ ಪ್ರಯತ್ನ ನಾನು ಮಾಡ್ತೀನಿ ಅಂಥೇಳಿ ಒಪ್ಕೊಂಡಾರ. ಅದರಂತೆ ಮತ್ತು ಬೇರೆ ನಾವು ಮನವಿ ಒಳಗೆ ಬೇರೆ ವಿಷಯಗಳನ್ನು ಅಂದರೆ ಬೇರೆ ಗಾಡಿ, ದಿಲ್ಲಿ ಗಾಡಿ ಇರ್ಬೋದು, ಬಿಕಾನೇರ್ ಗಾಡಿ ಇರ್ಬೋದು, ಅದು ಸಾಪ್ತಾಹಿಕದ ಶಿರಡಿ ಸಾಯಿಬಾಬಾ ಗಾಡಿ ಇರ್ಬೋದು, ಸಾಪ್ತಾಹಿಕ ಐತಿ. ಅದನ್ನು ನಾವು ದಿನನಿತ್ಯ ಪ್ರಾರಂಭ ಮಾಡಬೇಕಂತೇಳಿ ಮಾನ್ಯ ಜನರಲ್ ಮ್ಯಾನೇಜರ್ ಅವರಿಗೆ ಮನವಿ ಮಾಡಿಕೊಂಡು ಒತ್ತಾಯ ಮಾಡಿವಿ. ಅದಕ್ಕೂ ಕೂಡ ನಾವು ಹೆಚ್ಚಿನ ಪ್ರಮಾಣದೊಳಗೆ 1 ದಿವಸ ಐತಿ, 2 ದಿವಸ, 3 ದಿವಸ ನಾವು ಹೆಚ್ಚು ಓಡಿಸುವಂಗೆ ನಾವು ಕ್ರಮ ತಗೊಂಡ್ಕೊಳ್ತೀವಿ ಅಂತೇಳಿ ಮಾನ್ಯ ಜನರಲ್ ಮ್ಯಾನೇಜರ್ ಹೇಳ್ಯಾರ. ಅದಕ್ಕೆ ಮಾನ್ಯ ಜನರಲ್ ಮ್ಯಾನೇಜರ್ ಸೌತ್ ವೆಸ್ಟರ್ನ್ ರೈಲ್ವೆ ಅವರಿಗೆ ನಾವು ರೈಲ್ವೆ ಹೋರಾಟ ಸಮಿತಿಯ ಪರವಾಗಿ, ರೈಲ್ವೆ ಉಪಯೋಗದಾರರ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ನಾನು ಕುತ್ಬುದ್ದೀನ್ ಖಾಜಿ. ನಮಸ್ಕಾರ.